ಕರಾವಳಿಯಲ್ಲಿ ಸ್ಪೆಷಲ್ ಆಕ್ಷನ್ ಫೋರ್ಸ್ ಫುಲ್ ಆಕ್ಟಿವ್ ಆಗಿದೆ. ರಕ್ತಕ್ಕೆ ರಕ್ತವೇ ಬೇಕು ಅನ್ನೋದಾಗಿ ಸ್ಟೇಟಸ್ ಹಾಕಿದವನನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು ಕರಾವಳಿಯಲ್ಲಿ ಯಾವುದೇ ಉತ್ತರ ಬೇಡ, ರಕ್ತಕ್ಕೆ ರಕ್ತವೇ ಉತ್ತರ ಆಗಬೇಕು ಅನ್ನೋದಾಗಿ ಪೋಸ್ಟ್ ಹಾಕಿರ್ತಾರೆ. ಜೀವಕ್ಕೆ ಜೀವವೇ ಬೇಕು ಅನ್ನೋದಾಗಿ ಸ್ಟೇಟಸ್ ಹಾಕಿದಂತ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಪ್ರಚೋದನಕಾರಿ ಪೋಸ್ಟ್ ಹಾಕಿದವರನ್ನ ಈಗಾಗಲೇ ಬೆಂಡೆತ್ತಿದ್ದಾರೆ ಎಸ್ಎಎಫ್. ಕಾರ್ಕಳದ ಇರುವತ್ತೂರು ಗ್ರಾಮದ ಆಶಿಕ್ ಕೋಟ್ಯಾನ್ ಸದ್ಯ ಆತನನ್ನ ಬಂಧಿಸಲಾಗಿದೆ. ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪ್ರಚೋದನಕಾರಿ ಪೋಸ್ಟ್ ಅನ್ನ ಹಾಕಿರ್ತಾನೆ ಆಶಿಕ್. ಮಂಗಳೂರು ದಕ್ಷಿಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಆರೋಪಿಯನ್ನ ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಪೊಲೀಸರು. ಈಗಾಗಲೇ ಪ್ರತಿಕಾರದ ಕೊಲೆಗಳು ಸಾಕಷ್ಟು ಸದ್ದು ಮಾಡ್ತಿತ್ತು. ಅದರ ನಡುವೆ ಈಗ ಸ್ಪೆಷಲ್ ಆಕ್ಷನ್ ಫೋರ್ಸ್ ಈಗ ಅಲರ್ಟ್ ಆಗಿರೋದು ಗೊತ್ತಾಗ್ತಿದೆ. ಯಾಕಂದ್ರೆ ಆಶಿಕ್ ಕೋಟ್ಯಾನ್ ಇರುವಂತ ವ್ಯಕ್ತಿ ಆಗಿರ್ತಾನೆ. ಈತ ರಕ್ತಕ್ಕೆ ರಕ್ತನೇ ಬೇಕು ಅನ್ನೋದಾಗಿ ಒಂದು ರೀತಿ ಪ್ರಚೋದನೆ ಕೊಡುವಂತ ನಿಟ್ಟಿನಲ್ಲಿ ನೋಡ್ತಾ ಇದೀವಿ. ನಮ್ಗೆ ಯಾವುದೇ ರೀತಿಯ ಉತ್ತರಗಳು ಬೇಡ, ರಕ್ತಕ್ಕೆ ರಕ್ತವೇ ಉತ್ತರ ಆಗಬೇಕು ಅನ್ನೋದಾಗಿ, ಜೀವಕ್ಕೆ ಜೀವನೇ ಬೇಕು ಅನ್ನೋದಾಗಿ ಒಂದಿಷ್ಟು 3 ಚಾಕು ಚಿತ್ರ, ಮತ್ತೊಂದು ಕಡೆ ಯಾವುದೋ ಒಂದು ಫ್ಲಾಗ್ ರೀತಿ, ಬೆಂಕಿ ರೀತಿ, ಈ ರೀತಿಯಾಗಿ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಸ್ಟೇಟಸ್ಗಳನ್ನ ಹಾಕೊಂಡಿರ್ತಾನೆ. ಇದು ಯಾವಾಗ ಪೊಲೀಸರ ಕಣ್ಣಿಗೆ ಬೀಳ್ತಿತ್ತು, ಅದರಲ್ಲೂ ಕೂಡ ಸ್ಪೆಷಲ್ ಆಕ್ಷನ್ ಫೋರ್ಸ್ ಕಣ್ಣಿಗೆ ಬೀಳುತ್ತೆ, ತಕ್ಷಣವೇ ಆತನನ್ನ ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆ ಆಗುತ್ತೆ. ಯಾಕಂದರೆ ಈಗಾಗಲೇ ಮಂಗಳೂರಿನಲ್ಲಿ ಒಂದಾದ್ಮೇಲೆ ಒಂದು ರಿವೆಂಜ್ ರೀತಿಯಲ್ಲಿ ಕೊಲೆಗಳಾಗ್ತಿತ್ತು. ಒಂದು ಕೊಲೆಗೆ ಮತ್ತೊಂದು ಲಿಂಕ್ ಇತ್ತು, ಕೋಮು ಸೌಹಾರ್ದತೆಗಳು ಕೂಡ ಹಾಳಾಗಿತ್ತು. ಅದರ ಬೆನ್ನಲ್ಲೇ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡಂಥ ಬೆನ್ನಲ್ಲೇ ಕಾರ್ಕಳದ ಮೂಲದ ಯುವಕ ಆಶಿಕ್ ಕೋಟ್ಯಾನ್ ಸದ್ಯ ಆತನನ್ನ ಬಂಧಿಸಲಾಗಿದೆ. ಅಂದರೆ ಸಾರ್ವಜನಿಕರಲ್ಲಿ ಮತ್ತೆ ಈ ರೀತಿಯಾಗಿ ವಿಷ ಬೀಜವನ್ನು ಬಿತ್ತಿಸೋದಿರ್ಬೋದು, ಪ್ರಚೋದನೆಯನ್ನ ಕೊಡೋದಿರ್ಬೋದು, ಈ ರೀತಿಯಾಗಿ ಆತನ ಪೋಸ್ಟ್ ಬೆನ್ನಲ್ಲೇ ಆತನನ್ನ ಅರೆಸ್ಟ್